ಇಂದಿನ ವಿಚಾರ ಯುದ್ಧಕ್ಕೆ ಪರಿಹಾರ ಬುದ್ಧ. ರೋಹಿಣಿ ನದಿಯ ತೀರದಲ್ಲಿ ಬಿಸಿ ರಕ್ತ ಹರಿಯುತ್ತಿದೆ ಕೆಂಪು ಬಣ್ಣದಲ್ಲಿ. ಸೋದರರ ಕೊಂದರು, ಭೂಮಿಯ ಆಸೆಗೆ ಮಣ್ಣು ಮುಕ್ಕಿದರು. ಸಿಡಿ ಮದ್ದುಗಳ ಸದ್ದು, ರಕ್ತದ ಓಕುಳಿ, ಸಾವು ನೋವುಗಳ ಆರ್ತನಾದದಲ್ಲಿ ಜಯದ ಬೆನ್ನತ್ತಿ ಅಳಿವನು ತರುತ್ತಾ ನಿಂತಿದೆ ಲೋಕ ಮೂಕ ಪ್ರೇಕ್ಷಕನಾಗಿ. ಸಿದ್ಧಾರ್ಥ ನೋಡಿದನು ಈ ದುಃಖ, ಹೊರಟನು ಶಾಂತಿಯ ಅರಸುತ್ತ. ಯುದ್ಧಕ್ಕೆ ಪರಿಹಾರ ಹುಡುಕುತ್ತಾ ಅಹಿಂಸೆಯ ಹಾದಿ ಬಯಸುತ್ತ. ಕತ್ತಿಯ ಬಿಡುತ್ತ ಶಾಂತಿಯ ಹಂಚಿದ, ಯುದ್ಧಕ್ಕೆ ಪರಿಹಾರ ಯುದ್ಧವಲ್ಲವೆಂದ. ಅಹಂಕಾರವ ತೊಲಗಿಸಿ ಪ್ರೀತಿ ತೋರೆಂದ, ಬರಡು ಭೂಮಿಯಲ್ಲಿ ಶಾಂತಿಯ ಬಿತ್ತೆಂದ. ದ್ವೇಷಕ್ಕೆ ಮುಕ್ತಿ ಯುದ್ಧವಲ್ಲವೆಂದು, ಅಹಿಂಸೆ ಪ್ರೀತಿಯೇ ಮೇಲೆಂದು ಸಾರಿದ ಕರುಣಾಮಯಿ ಬುದ್ಧನೀತ. ಶಾಂತಿ ಹಂಚಿದ ದಿವ್ಯಜ್ಞಾನಿ ಈತ. ಯುದ್ಧವೇತಕ್ಕೆ ನಮಗೆ ಶಾಂತಿ ಬೇಕೆಂದ, ಪ್ರೀತಿಯಿಂದಲೇ ಗೆಲ್ಲಿರಿ ದ್ವೇಷವನೆಂದ. ಅಹಿಂಸೆಯೇ ಪರಮ ಧರ್ಮವೆಂದ, ಕರುಣೆಯ ಕಣ್ಣಲ್ಲಿ ಜಗವ ನೋಡೆಂದ. ಬನ್ನಿ ಮನುಜರೇ ಬುದ್ಧನ ಹಾದಿಲಿ, ಬುದ್ಧನ ಕರುಣೆ ಹರಿಯಲಿ ಎಲ್ಲೆಡೆ. ದ್ವೇಷವನ್ನು ದ್ವೇಷದಿ ಗೆಲ್ಲಲಾಗದು, ಪ್ರೀತಿಯೊಂದೇ ಜಗವ ಗೆಲ್ಲುವುದು. ಯುದ್ಧ ಬೇಡ ಬುದ್ಧ ಬೇಕು, ಮಾನವ ಕುಲಕ್ಕೆ ಶಾಂತಿ ಬೇಕು. ಬುದ್ಧನ ಮಾರ್ಗದಿ ನಡೆಯೋಣ, ಅವರಂತೆ ಬದುಕು ಸಾಗಿಸೋಣ, ಅವರಂತೆ ಬದುಕು ಸಾಗಿಸೋಣ. ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ. ಅವಕಾಶಕ್ಕಾಗಿ ಧನ್ಯವಾದಗಳು. ದ್ವೇಷ ಬಿಟ್ಟು ಶಾಂತಿಯಿಂದ ಬಹಳೋಣ ಅಂತ ತಮ್ಮ ಕವಿತೆಯ ಮೂಲಕ ಪ್ರಸ್ತುತಪಡಿಸಿದಂತಹ ನೀತು ಎಸ್ ರಾಜ್ ಅವರಿಗೆ ಧನ್ಯವಾದಗಳು. ವಸಂತ ಮೈಸೂರು, ಇದಾದ ನಂತರ ಉಷಾರಾಣಿಯವರು ಮೈಸೂರು. ಇಂದು ಮಹಾನ್ ಮಾನವತಾವಾದಿಯ ಮನುಕುಲದ ಉದ್ಧಾರಕ ಗೌತಮ ಬುದ್ಧರ ಜನ್ಮದಿನವನ್ನು ಬುದ್ಧ ಪೂರ್ಣಿಮೆ ಹೆಸರಿನಲ್ಲಿ ಆಚರಿಸಲಾಗುತ್ತದೆ ಎಂದರೆ ಅತಿಶಯೋಕ್ತಿಯಾಗಲಾರದು. ರಾಜಕುಮಾರನಾದರೂ ಸಹ ಆತ ಅರಮನೆಯ ಸುಖ ಸುಪ್ಪತ್ತಿಗೆಯಲ್ಲಿ ತೇಲಾಡಲಿಲ್ಲ, ರಾಜ ವೈಭೋಗಗಳೊಂದಿಗೆ ಮೆರೆಯಲಿಲ್ಲ. ಆತ್ಮಜ್ಞಾನದ ಕಡೆ ಆತನ ಮನಸ್ಸು ತುಡಿಯುತ್ತಲೇ ಇತ್ತು. ಸುದೀರ್ಘ ಕಾಲದ ತಪಸ್ಸಿನಿಂದ ಪುನೀತನಾಗಿ ಆತ್ಮಜ್ಞಾನ ಪಡೆದುಕೊಂಡನು. ಮಹಾಜ್ಞಾನಿಯಾದ ಅಂಧಕಾರದಿಂದ ಜ್ಞಾನದ ಕಡೆಗೆ ಸಾಗಿ ಇಡೀ ವಿಶ್ವಕ್ಕೆ ಬೆಳಕು ಚೆಲ್ಲಿದರು. ಬುದ್ಧನ ತತ್ವಗಳು: ಮನುಷ್ಯನನ್ನು ಕೊಂದು ಧರ್ಮ ರಕ್ಷಣೆ ಮಾಡುವುದಕ್ಕಿಂತ ಧರ್ಮವನ್ನೇ ಕೊಂದು ಮನುಷ್ಯನ ರಕ್ಷಣೆ ಮಾಡಿ, ಏಕೆಂದರೆ ಮನುಷ್ಯತ್ವವೇ ಧರ್ಮ. ಜಾತಕ ನೋಡಿ ನಿನ್ನ ಭವಿಷ್ಯ ನಿರ್ಧರಿಸಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ನೀನು ಮನಸ್ಸು ಮಾಡಿದರೆ ನಿನ್ನ ಭವಿಷ್ಯ ನೀನೇ ಬರೆದುಕೊಳ್ಳುವೆ. ಗೌತಮ ಬುದ್ಧ. ನೀವು ಬಲಿಷ್ಠರಾಗಬೇಕೆಂದರೆ ನಿಮ್ಮ ಒಂಟಿತನವನ್ನು ಆನಂದಿಸುವುದನ್ನು ಕಲಿಯಿರಿ. 1000 ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ನಿಮ್ಮನ್ನು ನೀವು ಗೆಲ್ಲುವುದು ಉತ್ತಮವಾಗಿದೆ. ಇದು ನಿಜವಾದ ವಿಜಯವಾಗಿದೆ. ಇದನ್ನು ನಿಮ್ಮಿಂದ ಕಿತ್ತುಕೊಳ್ಳುವುದು ಯಾರಿಗೂ ಸಾಧ್ಯವಿಲ್ಲ. ಬುದ್ಧ. ಜೈ ಬುದ್ಧ. ಕವನದ ಶೀರ್ಷಿಕೆ ಜ್ಞಾನದೀವಿಗೆ. ಶುದ್ಧೋಧನ ಮಾಯಾದೇವಿಗೆ ಸಿದ್ಧಾರ್ಥನ ಜನನವಾಗಿ, ಮುದ್ದಾದ ತೇಜಸ್ಸಿನಿಂದ ಹೊಳೆಯುವ ಯುವರಾಜನಾಗಿ, ಯಶೋದೆಯ ಪತಿಯಾಗಿ, ರಾಹುಲದ ಜನಕನಾಗಿ, ಐಷಾರಾಮಿ ಜೀವನವಿದ್ದರೂ ಆಧ್ಯಾತ್ಮಿಕಕ್ಕೆ ಒಳವಾಗಿ, ಜೀವನದ ನಶ್ವರತೆಯ ಸತ್ತನ್ವೇಷಣೆಯ ಅರಿವಿಗಾಗಿ, ವೈಭವ ತೊರೆದ ನಡುರಾತ್ರಿಯಲ್ಲಿ ಅನ್ವೇಷಿಕರಾಗಿ, ಹಗಲಿರುಳೆನ್ನದೆ ಧ್ಯಾನಿಸಿ ಸಂಪೂರ್ಣ ಜ್ಞಾನ ದೀವಿಗೆಯಾಗಿ, ಬೋಧಿ ವೃಕ್ಷದಡಿ ಸುಜ್ಞಾನವ ಪಡೆದ ಜ್ಞಾನ ಸುಧೆಯಾಗಿ, ಜಗವೆಲ್ಲ ಮಲಗಿದರು ಬುದ್ಧನೊಬ್ಬನೇ ಎದ್ದ, ಜಗವೆಲ್ಲ ಮಲಗಿದರು ಬುದ್ಧನೊಬ್ಬನೇ ಎದ್ದ,
ಬೌದ್ಧ ಧರ್ಮದ ತಪೋನಿಧಿಯಾದ ಬುದ್ಧ. ತಪಶಕ್ತಿಯಿಂದ ಔದಾರ್ಯದಲ್ಲಿ ಪರಿಶುದ್ಧ, ತತ್ವಗಾನದ ಬೆಳಕನ್ನು ಚೆಲ್ಲಿದ ಪ್ರಬುದ್ಧ. ತತ್ವಜ್ಞಾನದ ಬೆಳಕನ್ನು ಚೆಲ್ಲಿದ ಪ್ರಬುದ್ಧ. ಮೋಹದಾಹಗಳ ತೊರೆದು ಪ್ರಪಂಚ ಗೆದ್ದ, ಸರ್ವಾಂಗ ಪರಿತ್ಯಾಗಿಯಾಗಿ ನುಡಿಮುದ್ದಿಗಳಿಂದ ಶುದ್ಧ. ಆಸೆಯೇ ದುಃಖಕ್ಕೆ ಮೂಲ ಸಾರಿ ಜಗತ್ ಪ್ರಸಿದ್ಧ. ಯುದ್ಧಕ್ಕೆ ಪರಿಹಾರ ಬುದ್ಧ ಶಾಂತಿಯ ಮಂತ್ರ ಸಾರಿದ. ಬುದ್ಧ ಶಾಂತಿಯ ಮಂತ್ರ ಸಾರಿದ. ನನ್ನ ಹೆಸರು ಉಷಾರಾಣಿ, ಮೈಸೂರು. ಗೃಹಿಣಿಯಾಗಿ, ರಂಗೋಲಿ ಕಲಾವಿದೆಯಾಗಿ, ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರ ಕಲಾವಿದೆಯಾಗಿ ಮತ್ತು ಸಾಹಿತಿಯಾಗಿ ಇರುವೆನು. ನಮಸ್ಕಾರ. ಗುಣವತಿ ಶ್ರೀರಂಗಪಟ್ಟಣ, ಮಂಡ್ಯ. ಗೌರವಾನ್ವಿತರಿಗೆ, ಸಹೃದಯಿ ಸುಮನಸ್ಸುಗಳಿಗೆ ಕಾರ್ಮಿಕ ದಿನಾಚರಣೆ ಹಾಗೂ ವೈಶಾಖ ಬುದ್ಧ ಪೂರ್ಣಿಮೆ ದಿನದ ಶುಭ ನಮನಗಳು. ಸಹೋದರಿ ಡಾಕ್ಟರ್ ಪದ್ಮಶ್ರೀ ಮೇಡಮು ಬುದ್ಧನ ತತ್ವ ಚಿಂತನೆ ಸಾರವನ್ನು ನಮ್ಮ ಮುಂದೆ ನಿರರ್ಗಳವಾಗಿ ಪ್ರಚುರಪಡಿಸಿದ್ರು. ಅದರಲ್ಲಿ ನಮಗೆ ಗೊತ್ತಿಲ್ಲದಿರೋ ಎಷ್ಟೋ ವಿಚಾರಗಳು ತಿಳಿತು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ. ಹೌದು, ಒಮ್ಮೊಮ್ಮೆ ಇಂಥ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿದಾಗ ಮಾತ್ರ ನಮ್ಮ ಜ್ಞಾನ ವೃದ್ಧಿ ಆಗೋದು. ಇದಕ್ಕೊಂದು ಒಳ್ಳೊಳ್ಳೆ ಅವಕಾಶಗಳು ನಮಗೆ ಸಿಕ್ತಷ್ಟು ನಮ್ಮ ಜ್ಞಾನನೇ ಬೆಳೀತಾ ಇರುತ್ತೆ ಅಂತ ಹೇಳ್ತಾ, ಯಾವುದೋ ಒಂದು ಮಧ್ಯಪ್ರಾಚ್ಯ ದೇಶದಲ್ಲಿ ಯುದ್ಧ ಆದರೆ ನಮಗೆ ನಷ್ಟ ಅಂತ ನಮ್ಮನ್ನು ನಾವು ಕೇಳ್ಕೊಳ್ಳೋ ಹೋಗಿಲ್ಲ. ಪ್ರತಿಯೊಂದು ದೇಶಗಳ ನಡುವೆ ಕೊಡುಗೆ ವ್ಯವಹಾರ ಹೇಗಿರುತ್ತೋ ಹಾಗೆ ಆಮದು ರಫ್ತುಗಳ ಒಂದು ಸರಪಳಿ ಇರುತ್ತೆ. ಆ ಚೈನ್ ಲಿಂಕು ಎಲ್ಲ ಒಂದು ಕಡೆ ಒಂದು ತೊಂದರೆ ಆದರೆ ನಾವೆಲ್ಲರೂ ಸಮಸ್ಯೆನ ಅನುಭವಿಸಬೇಕು. ಈಗ ಯಾವುದೋ ಒಂದು ಅರ್ಮುಜ್ ಜಲಸಂಧಿ ಮುಚ್ಚಿದ್ರಿಂದ ನಾವೆಲ್ಲ ಎಷ್ಟು ತೊಂದರೆ ಅನುಭವಿಸಿದ್ವಿ ಅಂತ ನಮಗೆ ಗೊತ್ತಿರುತ್ತೆ. ಈ ದಿನ ಬಳಕೆ ಗ್ಯಾಸ್ ಕೂಡ ನಮಗೆ ತೊಂದರೆ ಆಯಿತು. ಬೆಳಿಗ್ಗೆ ಆ ಬಗ್ಗೆ ಮಹಾದೇವ್ ಸರ್ ಕೂಡ ಹೇಳಿದ್ರು. ಇನ್ನು ಹೋಟೆಲ್ ಉದ್ಯಮಕ್ಕೆ ಒಂದು ದೊಡ್ಡ ಕುತ್ತೆ ಆಯಿತು. ಈ ಯುದ್ಧದಿಂದ ಆಗೋ ರಕ್ತ ದೋಕುಳಿಗಳು ಕೂಡ ಎಷ್ಟೋ ಮನಸ್ಸುಗಳನ್ನ ಜರ್ಜರಿತವಾಗಿಸ್ತವೆ. ಅದೆಲ್ಲವನ್ನು ನೆನಪಿನಲ್ಲಿಟ್ಕೊಂಡು ನನ್ನದೊಂದು ಕವನ. ಬುದ್ಧನಿರಲಿ ಮನುಜ ಮತದಲ್ಲಿ. ಬುದ್ಧನಲ್ಲಿ ಸತ್ತ ಆತ್ಮಗಳು ಮೊರೆಯಿಡುತ್ತಿವೆ. ಓ ಬುದ್ಧ, ಸಾವು ನೋವ ಯುದ್ಧ ನ್ಯಾಯವೇ? ಓ ಬುದ್ಧ, ಸಾವು ನೋವ ಯುದ್ಧ ನ್ಯಾಯವೇ? ಬುದ್ಧ, ನಿನ್ನದು ಕರುಣೆ, ಅಹಿಂಸೆ, ಶಾಂತಿ ಮಂತ್ರ. ಮನುಜ ಮತಕ್ಕೆ ಪ್ರತಿಷ್ಠೆ, ಪ್ರತಿಕಾರವೇ ತಂತ್ರ. ಬುದ್ಧನೇ, ನೀನು ಚಾರಿತ್ರ್ಯದಿಂದಲೇ ಚರಿತ್ರೆಯಾದೆ. ಬುದ್ಧನೇ, ನೀನು ಚಾರಿತ್ರ್ಯದಿಂದಲೇ ಚರಿತ್ರೆಯಾದೆ. ಪ್ರೀತಿ, ಕರುಣೆ, ಅಹಿಂಸೆಯ ಸಾರ ಸಾರಿದೆ. ಆಕ್ರೋಶ, ಈರ್ಷೆಯಿಂದ ಸಂಘರ್ಷವೆಂದೆ. ಶಾಂತಿ ಮಂತ್ರವ ಜಪಿಸಲು ನಿಷ್ಕರ್ಷವೆಂದೆ. ರಕ್ತ ದೋಕುಳಿ ಆರ್ಥಿಕ ಅಂಧಪತನದ ಯುದ್ಧ. ರಕ್ತ ದೋಕುಳಿ ಆರ್ಥಿಕ ಅಂಧಪತನದ ಯುದ್ಧ. ಆತ್ಮರಕ್ಷಣೆಗೂ ಆಯುಧ ಬೇಡವೆಂದ ಬುದ್ಧ. ಆತ್ಮರಕ್ಷಣೆಗೂ ಆಯುಧ ಬೇಡವೆಂದ ಬುದ್ಧ. ಅವನಿಯ ಗರ್ಭಕ್ಕೂ ವಿಷಾಂಕುರ ಯುದ್ಧ. ಅವನಿಯ ಗರ್ಭಕ್ಕೂ ವಿಷಾಂಕುರ ಯುದ್ಧ. ಇದ ನೋಡಿ ಚರಿತ್ರೆಯಲ್ಲಿ ಚಿಂತಿತನು ಬುದ್ಧ. ಇದ ನೋಡಿ ಚರಿತ್ರೆಯಲ್ಲಿ ಚಿಂತಿತನು ಬುದ್ಧ. ನೀನು ಮತ್ತೊಮ್ಮೆ ಉದಯಿಸಿಬಿಡು ಬುದ್ಧ. ನಿನ್ನ ಪಂಚತತ್ವಗಳ ಸಾರವ ಸಾರು ಜಗದ ಉದ್ದ. ನಿನ್ನ ಪಂಚತತ್ವಗಳ ಸಾರವ ಸಾರು ಜಗದ ಉದ್ದ. ತೊರೆದು ಬಿಡಲಿ ಮೌಢ್ಯತೆಯ ಮನುಜ ಮತ. ತೊರೆದು ಬಿಡಲಿ ಮೌಢ್ಯತೆಯ ಮನುಜ ಮತ. ಅಷ್ಟಾಂಗ ಮಾರ್ಗದಿ ಸಾಧ್ಯವು ಜಗದ ಹಿತ. ಮಾನವತೆಯಲ್ಲಿ ಬದುಕಲಿ ಜಗದ ಜನ. ಸ್ನೇಹ ಸೌಹಾರ್ದತೆಯಲ್ಲಿ ಬೆಳಗಲಿ ಪ್ರತಿ ಮನ. ಎಲ್ಲೆಡೆ ನೆಲೆಸಲಿ ಬುದ್ಧನ ಆಂತರ್ಯದ ಶಾಂತಿ. ಬುದ್ಧನ ನಪ್ಪಿ ಇಲ್ಲವಾಗಲಿ ಯುದ್ಧದ ಕ್ರಾಂತಿ. ಬುದ್ಧನ ನಪ್ಪಿ ಇಲ್ಲವಾಗಲಿ ಯುದ್ಧದ ಕ್ರಾಂತಿ. ಅವಕಾಶ ಮಾಡಿಕೊಟ್ಟ ನನ್ನವ ಸಾಂಸ್ಕೃತಿಕ ಕಲಾ ತಂಡಕ್ಕೆ ಧನ್ಯವಾದಗಳು. ನನ್ನ ಹೆಸರು ಗುಣಗಿರೀಶ, ಶ್ರೀರಂಗಪಟ್ಟಣ, ಬೆಂಗಳೂರಿನ ಲಘು ವ್ಯಾಜ್ಯಗಳ ನ್ಯಾಯಾಲಯದಲ್ಲಿ ಪ್ರಥಮ ದರ್ಜೆ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಬಗ್ಗೆ ಬಹಳ ಪ್ರೀತಿಯಿಂದ ಮಾತನಾಡಿದಂಥ ಕವಿತೆಯ ರೂಪದಲ್ಲಿ ಗುಣವತಿ ಶ್ರೀರಂಗಪಟ್ಟಣ, ಮಂಡ್ಯ ಜಿಲ್ಲೆ, ಇವರಿಗೆ ಧನ್ಯವಾದಗಳು.